ಹಂಗೆ ಕಣತ್ತೆ, ಕಣ್ಬಿಡ್ತಾನೆ, ಕೈಕಾಲಲ್ಲಿ ಆಡಿಸ್ತಾನೆ, ಆದ್ರೆ ಮಾತೊಂದು ಆಡಕ್ಕಿಲ್ಲ. ಇವನಿಗೆ ನೋಡಕ್ಕೆ ಸಹನೆ ಬೇಜಾರಾಯ್ತದ ಕಂಡ ಶಿವ. ಆ ದೇವರು ಒಳ್ಳೆಯವ್ರು ಯಾಕಲ ಹಿಂಗೆ ಮಾಡೋನು? ಸ್ವಲ್ಪ ದಿನ ನಮ್ ಗೋಡಮೇನ ಸರಿ ಹೋಯ್ತಾನೆ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಪ್ರಸಾದ ತಂದೀವ್ನಿ, ತತ್ತೀನಿರಿ. ರಶ್ಮಿ, ಅವ್ನ್ ಯಾರೋ ಮತ್ತೆ ಬಂದಿದ್ದಾನೆ ಅಂತ ಹೇಳಿದ್ರಲ್ಲ, ಅವ್ನ್ ಸಿಕ್ಕಾಕೊಂಡಿಲ್ವಾ? ಕಡೆ ಪಕ್ಷ ಅವ್ನ್ ಯಾವ ತರ ಇದಾನಂತಾದ್ರೂ ಗೊತ್ತಾಯ್ತಾ ನಿಮ್ಗೆ? ಯಾರು ಅಂತ ಕೇಳ್ತಿದಿರಲ್ಲ, ಪರ್ಶುನೇ. ಪರ್ಶುನೇ. ನಿನ್ನೆ ಕೇಳ್ತಾ ಇರೋದು ಕಣವ್ವ, ಕೈಯಲ್ಲಿ ಯಾಕೆ ತಾಳಿ ಇಟ್ಕೊಂಡಿದ್ಯಾ? ನಿನ್ನನ್ ಕೇಳಿದ್ರೆ ಲೀಲನ್ ಮುಖ ಯಾಕೆ ನೋಡ್ತಾ ಇದ್ಯಾ? ಅವಳೇನಾದ್ರು ತರಕ್ ಹೇಳಿದ್ಲ? ನಾನ್ ಯಾಕೆ ತರ ಕೇಳೋಣ? ನೀವ್ ಒಳ್ಳೆ ಏನೇನೋ ಅನ್ಕೊಂಡು. ಈಗ ಯಾರಾದ್ರೂ ಒಬ್ರು ಹೇಳ್ತೀರಾ ಇವಳ ಕೈಯಲ್ಲಿ ಯಾಕೆ ತಾಳಿ ಇದೆ ಅಂತ? ಅದು ಅಂಕಲ್ ಸಿಹಿ. ನಾನು ಹೇಳ್ತೀನಿ ಪಿಂಕಿ. ರೀ, ಅದು ಟಿವಿನಾಗೆ ಜ್ಯೋತಿಷಿಗಳು ಹೇಳಿದ್ರಂತೆ, ಮದುವೆ ಆಗ್ತಿರೋ ಹುಡುಗಿರು ತಾಳಿ ತಗೊಂಡು ದೇವಸ್ಥಾನಕ್ಕೆ ಕಟ್ಟಿದ್ರೆ ಬಿರುನ್ ಮದುವೆ ಆಗ್ತೈತೆ ಅಂತ ಹೇಳೋರಂತೆ. ಅದಕ್ಕೆ ತಗೊಂಬಂದೋಳೆ ಅಲ್ವೇನವ ಪಿಂಕಿ? ಹೌದು. ಹೌದಾ? ಇದನ್ನ ನಿನ್ ಬಾಯಲ್ಲೇ ಹೇಳ್ಬೋದಿತ್ತಲ್ಲಮ್ಮ. ಒಳ್ಳೇದೇ, ಕಟ್ಟು ಕಟ್ಟು. ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಆ ಮನೆ ಅವಳದೆ. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಸೊಸೆ ಹೇಗಿರ್ಬೇಕು ಅಂತ ನಮ್ಮ ರಶ್ಮಿನ್ ನೋಡಿ ಕಲ್ತ್ಕೋಬೇಕು. ಆಹಾ, ನನ್ನ ಸೊಸೆ ದೇವ್ರಣೆಗೂ ದೇವತೆ ಕಣವ. ನೀನು ಅವಳ ಫ್ರೆಂಡು ಅಂತ ಹೇಳ್ತೀಯಲ್ಲ, ಮದುವೆ ಆದಮೇಲೆ ಮಾವನ ಮನೆಯಲ್ಲಿ ಸೊಸೆ ಹೆಂಗಿರ್ಬೇಕು ಅಂತ ಅವಳ ಹತ್ರ ಕೇಳಿ ತಿಳ್ಕೊ. ನಿನ್ನ ಜೀವನನೂ ಚೆನ್ನಾಗಿರ್ತದೆ. ಅವಳು ಮಾವ ಅಂತ ಬಾಯಿ ತುಂಬ ಕರೆದ್ರೆ ತೊದ್ಲು ಮಾತಾಡೋ ಮಗ ಅಪ್ಪ ಅಂತ ಕರೆದಂಗಾಯ್ತದೆ.